BL ಸಂತೋಷ್ ಅವರನ್ನು ಅವಹೇಳನಕಾರಿಯಾಗಿ ನಿಂದಿಸಿದ ಪ್ರಕರಣದಲ್ಲಿ ಉಡುಪಿ ಜಿಲ್ಲೆ ಬ್ರಹ್ಮಾವರ ಪೊಲೀಸರಿಂದ ಬಂಧಿತರಾಗಿ ಜೈಲಿಗೆ ಹೋಗಿದ್ದ ಮಹೇಶ್ ಶೆಟ್ಟಿ ತಿಮ್ರೋಡಿಗೆ ಇವತ್ತು ಬೇಲ್ ಸಿಕ್ತು, ಜಾಮೀನು ಸಿಕ್ತು. ಟೆಕ್ನಿಕಲ್ ಗ್ರೌಂಡ್ ಮೇಲೆ ಅವರ ಪರ ವಕೀಲರು ವಾದ ಮಾಡಿದ್ರು. ಮೊದಲೊಂದು ನೋಟಿಸ್ ಕೊಟ್ಟರು. ಆ ನೋಟಿಸ್ಗೆ ಉತ್ತರ ಕೊಡೋದಕ್ಕೆ ಒಂದು ಟೈಮ್ ಪೀರಿಯಡ್ ಇರುತ್ತೆ. ಆ ಟೈಮ್ ಪೀರಿಯಡ್ ಮುಗಿಯೋದಕ್ಕಿಂತ ಮುಂಚೆನೇ ಎರಡನೇ ನೋಟಿಸ್ ಯಾಕೆ ಕೊಟ್ಟರು? ಈ ರೀತಿಯಾದ ಟೆಕ್ನಿಕಲ್ ಗ್ರೌಂಡ್ ಮೇಲೆ ವಾದ ಮಾಡಿದ್ರು. ಮಹೇಶ್ ಶೆಟ್ಟಿ ಬಂಧನ ಕ್ರಮಬದ್ಧವಾಗಿರಲಿಲ್ಲ. ಮೊದಲನೇ ನೋಟಿಸ್ನ ಅವಧಿ ಮುಗಿಯೋದಕ್ಕಿಂತ ಮುಂಚೆನೇ ಎರಡನೇ ನೋಟಿಸ್ ಕೊಟ್ಟರು. ತಿಮ್ರೋಡಿ ಹೇಳಿಕೆಯಿಂದ ಯಾವುದೇ ಕೋಮುಗಲಭೆ ಆಗಿಲ್ಲ, ಅವರು ಇನ್ನೊಂದು ಧರ್ಮವನ್ನು ದೂಷಿಸಿಲ್ಲ, ಇತ್ಯಾದಿ ಇತ್ಯಾದಿ. ಈ ವಾದ ಮಾಡುವಾಗ ಸೌಜನ್ಯ ಪ್ರಕರಣ, ಆನೆ ಮಾವುತನ ಡಬಲ್ ಮರ್ಡರ್ ಕೇಸನ್ನು ಪ್ರಸ್ತಾಪಿಸಿದ್ರಂತೆ ಅವರ ಪರ ವಕೀಲರು. ಪ್ರತಿವಾದಿಗಳು ಅದನ್ನು ಅಬ್ಜೆಕ್ಟ್ ಮಾಡಿದ್ರಂತೆ. ಹೊರಗೆ ಬಂದ ಮೇಲೆ ಮಹೇಶ್ ಶೆಟ್ಟಿ ತಿಮ್ರೋಡಿ ಹೇಳಿಕೆ ಇದೆ, ಕೇಳಿಸ್ಕೊಳ್ಳಿ. ಬಂದಿದ್ದಾರೆ. ಎಲ್ಲರಿಗೂ ವಕೀಲರುಗಳಿಗೆ ಅಭಿನಂದನೆ ಸಲ್ಲಿಸ್ತೇವೆ. ಸರ್, ಮುಂದಿನ ಹೋರಾಟ ನಡೀತದೆ. ನಡೀತದೆ ಹೋರಾಟ. ಸರ್, ಮೊನ್ನೆ ಸಿಗ್ಬೇಕಿತ್ತ ಬೇಲು? ಸಿಗ್ಬೇಕಿತ್ತು, ನೋಡುವ. ಅಲ್ಲ ಹೊರಗಡೆ ಬಂದ ಸರ್ 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 ಅನಾಮಿಕನ ಬಂಧನ ಆಗಿದೆ. ಗೊತ್ತಿಲ್ಲ, ಅನಾಮಿಕನ ಬಂಧನ ಆಗಿದೆ. ಗೊತ್ತಿಲ್ಲ ಸರ್. ಎನ್ಕ್ವೈರಿ ಆಗ್ತಾ ಇದೆ. ಆಗ್ಲಿ, ಹಾ, ಒಳ್ಳೇದು. ಸುಜಾತ ಬಗ್ಗೆ ಏನಾದ್ರು ಹೇಳಿಕ್ಕಿದೆಯಾ? ಸುಜಾತ ಭಟ್ ಬಗ್ಗೆ ಏನಾದ್ರು ಹೇಳ್ತೀರಾ ಸರ್? ಏನು ಹೇಳೋದಿಲ್ಲ. ಹಾ, ನಿಮ್ಮನ್ನು ದಿಕ್ಕು ತಪ್ಪಿಸಿದ್ರು ಅಂತ ನಮಗೆ ಮಾಹಿತಿ. ನಮ್ಮನ್ನು ಯಾರು ತಪ್ಪಿಸಿದ್ರೆ ಅಣ್ಣಪ್ಪ ಮಂಜುನಾಥ ಮಾತ್ರ, ಬೇರೆ ಯಾರು ತಪ್ಪಿಸಿದ್ರೆ ಮುಂದೆ ಹೋರಾಟ ಯಾವ ರೀತಿ ಇರುತ್ತೆ? ಇರುತ್ತೆ, ಒಳ್ಳೆ ರೀತಿಯಲ್ಲಿ ನಡೀತದೆ. ಅಲ್ಲ ಸರ್, ಅವರು ಒಂದು ಫೋಟೋ ತೋರಿಸಿ ನಿಮ್ಮ ಇಡೀ ಹೋರಾಟದ ದಿಕ್ಕು ತಪ್ಪಿಸಿದ್ರು ಅಂತ ಹೇಳ್ತಾರೆ. ಹಾ, ಅವ್ರು ನಮ್ಮ ಹೋರಾಟದಲ್ಲಿ ಇಲ್ಲ. ಹಾ, ಅವ್ರು ಯಾರೋ ಅವ್ರಿಗೆ ಅನ್ಯಾಯ ಆಗಿದೆ ಬಂದಿದ್ದಾರೆ. ಹಾ. ಅಂದ್ರೆ ನೀವು ಅವ್ರು ಕೊಡ್ತಾರೆ, ನಾವಲ್ಲ. ಅಲ್ಲ, ನೀವು ಅವರನ್ನು ನಂಬಿ ನಾವು ನಂಬಲಿಲ್ಲಪ್ಪ. ನಾವ್ ಯಾಕೆ ನಂಬಿ? ನಾವು ಸೌಜನ್ಯ ಹೋರಾಟ, ಸೌಜನ್ಯನ ಹೋರಾಟ. ಅವರು ನಿಮ್ಮ ಮೇಲೆ ನಂಬಿಕೆ ಇಟ್ಟು ಬಂದಿದ್ದಾರಂತೆ. ಅದು ಮಾಧ್ಯಮದವರಿಗೆ ಬಿಟ್ಟ ವಿಷಯ, ನಮಗೆ ಅಲ್ಲ. ಎಲ್ಲ ಮಾಧ್ಯಮದವರು ಬರ್ತಾರೆ. ಸುಜಾತ ಭಟ್ ನಮ್ಮ ಹೋರಾಟದಲ್ಲಿ ಇಲ್ಲ, ನಾವು ಸೌಜನ್ಯ ಹೋರಾಟಗಾರರು. ಜಾಮೀನಿನ ಮೇಲೆ ಹೊರಗೆ ಬಂದ ಮಹೇಶ್ ಶೆಟ್ಟಿ ತಿಮರೋಡಿ ಹೇಳಿಕೆ ಇದು. ಸುಜಾತ ಭಟ್ಗೆ ಕತೆ ಹೆಣದು ಕೊಟ್ಟವರು ಕಪಾಳಕ್ಕೆ ಹೊಡೆದು ಹೇಳಬೇಕಾಗಿತ್ತು, ನಮ್ಮ ಹೋರಾಟದಲ್ಲಿ ಇಲ್ಲ ಅಂತ. ಯಾರ AI ಯೂಟ್ಯೂಬರು ಆತ ಛತ್ರಿ ಇಳಿಸಿ ವಿಡಿಯೋ ಮಾಡ್ಕೊಂಡು ಕರಳಿ ಕೈ ಹಾಕುವಾಗ ಹೇಳಬೇಕಾಗಿತ್ತು, ನಮ್ಮ ಹೋರಾಟದಲ್ಲಿ ಇಲ್ಲ ಆಕೆ ಮಗಳದ ಯಾಕಪ್ಪ ರೇಪ್ ಆ್ಯಂಡ್ ಮರ್ಡರ್ದು ವಿಡಿಯೋ ಮಾಡ್ತಿದ್ಯಾ ಅಂತ ಹೇಳಬೇಕಾಗಿತ್ತು. ಇದೇ ಮಟ್ಟಣ್ಣವರು ಅನನ್ಯ ಭಟ್ ಅನ್ನೋ ಹೆಸರಿಟ್ಟು ಕ್ಯಾರೆಕ್ಟರ್ ಸೃಷ್ಟಿ ಮಾಡಿ ಆನಂತರ ತಾನೇ ಮರೆತು ಸಹನಾ ಭಟ್ಟು MBBS ಫೈನಲ್ ಇಯರ್ ಸ್ಟೂಡೆಂಟು ರೇಪ್ ಮಾಡಿ ಮರ್ಡರ್ ಮಾಡಿ ಆಟೋದಲ್ಲಿ ಹೆಣ ತಗೊಂಡು ಹೋಗಿ ಹೂತು ಹಾಕಿದ್ದನ್ನೇ ನೋಡಿದವರಿದ್ದರು ಅಂತ ಕಥೆ ಹೇಳ್ಕೊಂಡು ಇಂಟರ್ವ್ಯೂ ಕೊಡುವಾಗ ಕಪಾಳಕ್ಕೆ ಹೊಡೆದು ಹೇಳಬೇಕಾಗಿತ್ತು, ಸುಜಾತ ಭಟ್ ನಮ್ಮ ಹೋರಾಟದಲ್ಲಿ ಇಲ್ಲ, ಆಕೆ ಕಥೆ ಯಾಕೆ ಹೇಳ್ತೀಯಾ ಅಂತ. ಇರಲಿ. ಗಿರೀಶ್ ಮಟ್ಟಣ್ಣವರು ನನ್ನೇನೂ ಪೊಲೀಸ್ ಸ್ಟೇಷನಿಗೆ ಬಂದಿದ್ದು, ಇವತ್ತು ಪೊಲೀಸ್ ಸ್ಟೇಷನಿಗೆ ಬಂದಿದ್ದು, ನನ್ನ ಮೇಲೆ FIR ಮಾಡಿದಿರಲ್ಲ, ಅರೆಸ್ಟ್ ಮಾಡಿ ಅಂತ. ಮಹೇಶ್ ತಿಮರೋಡಿ ಬಂಧನಕ್ಕೆ ಪೊಲೀಸರ ತಂಡ ಹೋಗಿದ್ದಾಗ ಕರ್ತವ್ಯಕ್ಕೆ ಅಡ್ಡಿಪಡಿಸಿದ ಪ್ರಕರಣವನ್ನು ಸುಮೋಟೋ ಕೇಸ್ ದಾಖಲಿಸಿಕೊಂಡಿದ್ದಾರೆ ಪೊಲೀಸರು. FIR ಮಾಡಿದ್ದೀರಿ, ನನ್ನನ್ನು ಅರೆಸ್ಟ್ ಮಾಡಿ ಅಂತ. ಅಂದರೆ ತುಂಬ ಕಾಲ ಆಗಿಬಿಟ್ಟಿದೆ, ಡಿಪಾರ್ಟ್ಮೆಂಟಿಂದ ಹೊರಗೆ ಬಿದ್ದು ಸಬ್ ಇನ್ಸ್ಪೆಕ್ಟ್ರು. ಅರೆಸ್ಟ್ ಮಾಡೋದು ಬಿಡೋದು ಪ್ರಿರಾಗೇಟಿವ್ ಆಫ್ ದ ಇನ್ವೆಸ್ಟಿಗೇಟಿಂಗ್ ಆಫೀಸರ್. ಅರೆಸ್ಟ್ ಮಾಡಿ ಅಂದ ತಕ್ಷಣ ಮಾಡಿಬಿಡೋಕ್ಕೆ, ಬಿಟ್ಟು ಕಳಿಸಿ ಅಂದ ತಕ್ಷಣ ಬಿಟ್ಟು ಕಳಿಸೋದಕ್ಕೆ ಅದು ಪೊಲೀಸ್ ಸ್ಟೇಷನ್ ರೀ ಸ್ವಾಮಿ. ತಿಮ್ರೋಡಿ ಮನೆನ ಅದು, ಪೊಲೀಸ್ ಸ್ಟೇಷನ್ ಅದು. ಇವತ್ತು ಅಷ್ಟೆ ಕರೆದಾಗ ಬರೀರಂತೆ ಹೋಗಿ ಅಂತ. ಈ ಕೆಲವು ಪೊಲೀಸ್ ಆಫೀಸರ್ಸ್ ಇರ್ತಾರೆ ಕಿಲಾಡಿಗಳು, ಅವರೇ ಹಿಂಗೆ ಆಟ ಆಡಿಸೋದು. ಈಗ ಯಾರಿಗಾದರೂ ನನ್ನ ಮೇಲೆ ಪ್ರಕರಣ ದಾಖಲಾಗಿದೆ ಅಂದಾಗ ಅರೆಸ್ಟ್ ಆಗ್ತೀನಾ, ಏನಾಗುತ್ತೆ, ಬೇಲ್ ಸಿಗುತ್ತಾ, ಅದಿರುತ್ತಲ್ಲ ಟೆನ್ಷನ್ನು. ಅವ್ರಿಗೊಂದು ಸಲ ಕರ್ಕೊಂಬಂದು ಒಳಗಡೆ ಇಟ್ಬಿಟ್ರೆ ಅರ್ಧ ನಿರಾಳಾಗ್ಬಿಡ್ತಾರೆ ಅವರು, ಮುಂದಾಗತ್ತೆ ಬಿಡಿ ಅಂತ. ಈ ಆರೋಪಿ ಎಲ್ಲಿದ್ದಾನೆ ಅನ್ನೋದು ಗೊತ್ತು, ಓಡಾಡ್ಕೊಂಡಿರೋಕ್ಕೆ ಬಿಡೋದಿದೆಯಲ್ಲ, ಈ ಕಿಲಾಡಿ ಪೊಲೀಸ್ ಆಫೀಸರ್ಸ್ ಮಾಡ್ತಾರೆ ಅದನ್ನು. ನೀವು ಓಡಾಡ್ಕೊಂಡಿರೋ ನನಗೆ ಗೊತ್ತು ಅಂತ. ಅಂಥವ್ರು ಯಾರೋ ಇದ್ದಾರೆ ಅನಿಸುತ್ತೆ ಬ್ರಹ್ಮಾವರ ಪೊಲೀಸ್ ಸ್ಟೇಷನ್ನಲ್ಲಿ ಹಿಂಗೆ ಮಾಡ್ತಾ ಇದ್ದಾರೆ. ಬೆಳ್ತಂಗಡಿ ಪೊಲೀಸ್ ಸ್ಟೇಷನ್ನಲ್ಲಿ ಹಿಂಗೆ ಮಾಡ್ತಾ ಇದ್ದಾರೆ. ಬಹುಶಃ ಮಾತಾಡಿರ್ಬೇಕು ಇವತ್ತು, ಕೇಳಿಸ್ಕೊಳ್ಳಿ ಒಮ್ಮೆ.
ಅರೆಸ್ಟ್ ಮಾಡಿದ ವಿಚಾರ ತಿಳಿತು, ಅದು ಒಳ್ಳೆಯ ವಿಷಯ, ಅದನ್ನು ಸ್ವಾಗತಿಸ್ತೇವೆ. ಬರೀ ಅರೆಸ್ಟ್ ಅಲ್ಲ, ನ್ಯಾರ್ಕೋ ಅನಲೈಸಿಸ್ ಟೆಸ್ಟ್ ಕೂಡ ಮಾಡಬೇಕಾಗುತ್ತೆ, ಅದು ನಮ್ಮ ವಿನಂತಿ. SIT ಮಾಡಿರೋದೇ ಅದರ ಸಲುವಾಗಿ. SIT ಅವ್ರು ಕರೆದಾಗ ಖಂಡಿತ ಅದೆಲ್ಲವೂ ಕೂಡ ರಿವೀಲ್ ಆಗುತ್ತೆ, ಯಾವುದು ಮುಚ್ಚುಮರೆ ಇಲ್ಲಂಗೆ ಅದು ಜನರ ಮುಂದೆ ಬರುತ್ತೆ. ಅದ್ರ ಅಲ್ಲಿವರೆಗೆ ಸ್ವಲ್ಪ ವೇಟ್ ಮಾಡಿ. ಯಾಕಂತ ಹೇಳಿದ್ರೆ ನೋಡಿ, ನಾನು ಆಲ್ರೆಡಿ ಅದ್ರ ಬಗ್ಗೆ ಅವರೇ ಹೇಳಿಕೆ ಕೊಟ್ಟಿದ್ದಾರೆ. ಆಮೇಲೆ ಸುಜಾತ ಭಟ್ ಬಗ್ಗೆ ಇದುವರೆಗೂ ಕೂಡ ಅವ್ರು ಯಾರ ಮೇಲೆ ಆರೋಪ ಮಾಡಿದ್ದಾರೆ, ಆಸ್ತಿ ನನ್ನ ಕಳ್ಕೊಂಡಿದ್ದೀನಿ ಇಂಥವ್ರು ಕಸ್ಕೊಂಡಿದ್ದಾರೆ ಅಂತ ಹೇಳಿದ್ದಾರೆ, ಇದುವರೆಗೆ ಯಾರು ಪ್ರಶ್ನೆ ಮಾಡಿಲ್ಲ, ಅವ್ರನ್ನ ಎನ್ಕ್ವೈರಿ ಕರೆದಿಲ್ಲ. ಯಾಕೆ ನೀವು ಬರೀ ಅರ್ಧ ಸತ್ಯವನ್ನ ಹುಡುಕ್ತಾ ಇದ್ದೀರಿ? ಪೂರ್ತಿ ಸತ್ಯ ಬೇಕಂತ ಹೇಳಿದ್ರೆ ಆ ಪಾರ್ಟಿನೂ ಕೂಡ ಇದನ್ನ ಮಾಡಬೇಕು. ಪದೇ ಪದೇ ದಯವಿಟ್ಟು ಮೀಡಿಯಾ ಟ್ರಯಲ್ ಮಾಡಬೇಡಿ. ಸುಜಾತ ಭಟ್ ಅವ್ರನ್ನ ಅವ್ರ ಪಾರ್ಟಿಗೆ ಎರಕ್ಕೆ ಬಿಟ್ಬಿಡಿ. ಆಮೇಲೆ ಅದಕ್ಕೆ ಅವರೇ ರಿಪ್ಲೈ ಕೊಟ್ಟಿದ್ದಾರಲ್ಲ, ನೀವು ಮೀಡಿಯಾ ಟ್ರಯಲ್ ಮಾಡಬೇಡಿ, ನಾವು ಯೂಟ್ಯೂಬ್ ಟ್ರಯಲ್ ಮಾಡ್ತೀವಿ ಅಂತ. ಕಾಮಾಂಧ ಸಾಮೂಹಿಕ ಮದುವೆಗೆ ವಿವಾಹಕ್ಕೆ ಬಂದಂಥ ಹೆಣ್ಣುಮಕ್ಕಳನ್ನು ನಮ್ಮ ಜೊತೆಗೆ ಮಲ್ಕೋಬೇಕು ಅಂತಾರೆ. ಮಂಜುನಾಥನ ದರ್ಶನಕ್ಕೆ ಬಂದು ರೂಮ್ ಮಾಡಿದವ್ರ ಹತ್ರ ಕುಟುಂಬ ಬಂದಿದ್ರೆ ಗಂಡನಿಗೆ ನಿನ್ನ ಹೆಂಡತಿ ಇಲ್ಲೇ ಬಿಟ್ಟು ಹೋಗು ಅಂತಾರೆ. ಎಲ್ಲ ನಾವು ಯೂಟ್ಯೂಬ್ ಟ್ರಯಲ್ ನಾವು ಮಾಡ್ತೀವಿ, ನೀವು ಮೀಡಿಯಾ ಟ್ರಯಲ್ ಸುಜಾತ ಭಟ್ಟದ್ದು ಮಾಡಬೇಡಿ. ಚೆನ್ನಾಗಿದೆ ಈ ಲಾಜಿಕ್ ಚೆನ್ನಾಗಿದೆ ಇದು. ಇನ್ನೊಂದು ಕಡೆ ಆ AI ಕ್ರಿಯೇಟರ್ ಆತ ಸಮೀರ್, ಇಲ್ಲಿ ಜಿಗಣಿ ಹತ್ರ ಹುಲ್ಲಹಳ್ಳಿಲಿ ಮನೆ, ಇನ್ನೊಂದು ಮೂಲತಃ ಬಳ್ಳಾರಿ ಡಿಸ್ಟ್ರಿಕ್ಟು. ಆ ಮನೆ ಎರಡೂ ಕಡೆನೂ ನೋಟಿಸ್ ಅಂಟಿಸಿ ಬಂದಿದ್ದಾರೆ ಪೊಲೀಸ್, ವಿಚಾರಣೆಗೆ ಹಾಜರಾಗಬೇಕು ಅಂತ. ಇವತ್ತು ಹಾಜರಾಗಬೇಕಾಗಿತ್ತು, ಆಗಿಲ್ಲ. ನೋಟಿಸ್ ಅಂಟಿಸಿ ಬಂದಿದ್ದಾರೆ. ವಿಚಾರಣೆಗೆ ಹಾಜರಾಗುವುದು ಯಾವಾಗಲೂ ವಶಕ್ಕೆ ತೆಗೆದುಕೊಳ್ತಾರ ಅಥವಾ ಬಿಟ್ಟು ಕಳಿಸ್ತಾರ, ವಿ ಹ್ಯಾವ್ ನೋ ಐಡಿಯಾ. ಆದಾಗ ಹೇಳ್ತೀವಿ ಏನಾಯಿತು ಅಂತ. ಇನ್ನು ಇಷ್ಟೆಲ್ಲ ಬೆಳವಣಿಗೆ ನಡೆದ ನಂತರ ಧರ್ಮಸ್ಥಳದ ಧರ್ಮಾಧಿಕಾರಿಗಳಾದ ವೀರೇಂದ್ರ ಹೆಗ್ಗಡೆಯವರು ಮಾತಾಡಿದ್ರು. ಅದೇನು ಮಾತು ಅಂದರೆ ಅದೇನು SIT ವಿಚಾರಣೆ ನಡೀತಾ ಇದೆ, ಈಗ ಸುಮ್ಮನೆ ಜಾಸ್ತಿ ಮಾತಾಡೋದು ಬೇಡ ಅನ್ನೋ ಥರ ಇತ್ತದು, ಅಷ್ಟೇ. ಕೇಳಿಸ್ಕೊಳ್ಳಿ. ಇಷ್ಟು ಕೊರಬಲ್ಲಿ ಹೆಚ್ಚು ಬಾಕಿ ಭಾರಿ ಸಂತೋಷ ನಿಮಗೆ ಬರ್ತೀನ ಮುಗಿ ಬೆಂಬಲ ಪಟ್ಟೆ ಭಾರಿ ಸಂತೋಷ ಇದು ಸತ್ಯ ಬರೋದು ನಮ್ಮ ದಿಕ್ಕದಿಲ್ಲಕ್ಕಾಗತ್ತೆ ಪೂರ ಸತ್ಯ ಶಬ್ದ ಮೆತ್ತಿದ್ದು ನನಗೆ ಅಭಿಮಾನ ಹೆಪ್ಪಲಿಂಚನೆ ಪಡೆ ಪ್ರೀತಿ ವಿಷಯದ ಇಚ್ಛೆ ಪಡೆದು ಪ್ರಾರ್ಥನೆ ಮಾಡೋದು ಸ್ವಾಮಿಲೇ ಆ ಆಶೀರ್ವಾದ ದೇವರ ಮಕ್ಷತ್ರದ ಇಚ್ಛೆ ಪಡೆದು ಪ್ರಾರ್ಥನೆ ನಿಮ್ಮೆಲ್ಲರ ಜನರಿಗೆ ಮಾಡೋ ನಾಯಕತ್ವ ಮಾದರಿಗಳ ಗೊತ್ತು ಎಲ್ಲರೂ ವಿಜಯ ಸಿದ್ಧಾರ. ಇವ್ರು ಹಿಂಗೆ ರಿಯಾಕ್ಟ್ ಮಾಡಿನೇ ಆ ಟೀಮ್ ಅಷ್ಟರ ಮಟ್ಟಿಗೆ ಬೆಳೆದಿತ್ತು. ಸೌಜನ್ಯ ಹೋರಾಟ ಅಂತ ಇವರೇನು ಶುರು ಮಾಡ್ಕೊಂಡ್ರಲ್ಲ, ಆವಾಗಲೇ ಎತ್ತಿದ ಪ್ರಶ್ನೆಗಳಿಗೆಲ್ಲ ಆವಾಗಲೇ ಉತ್ತರ ಕೊಡ್ತಾ ಹೋಗಿದ್ದರೆ ಸೌಜನ್ಯ ರೇಪ್ ಆ್ಯಂಡ್ ಮರ್ಡರ್ ಕೇಸ್ ಹಂಗೆ ಯಾಕಾಯಿತು ಅನ್ನೋ ಉತ್ತರ ರಾಜ್ಯದ ಜನರಿಗೆ ಸಿಕ್ಕಿರೋದು. ಒನ್ ವೇ ಕಮ್ಯುನಿಕೇಷನ್ ಮಾಡೋಕ್ಕೆ ಬಿಟ್ಟುಬಿಟ್ಟಿರೋರು. ಒನ್ ವೇ ಕಮ್ಯುನಿಕೇಷನ್. ಅವ್ರು ಏನು ಆರೋಪ ಮಾಡಿದ್ರು ಜನ ಚಪ್ಪಾಳೆ ಹೊಡಿದು, ಏನು ಆರೋಪ ಮಾಡಿದ್ರು ಜನ ಚಪ್ಪಾಳೆ ಮಾಡೋದು. ಅದು ಸುಳ್ಳು ಅಂತ ಹೇಳೋದಕ್ಕೆ ಈ ಧರ್ಮಸ್ಥಳದಿಂದ ಪ್ರಯತ್ನ ಆಗಲಿಲ್ಲ. ಅದೆಲ್ಲದರ ಪರಿಣಾಮವಾಗಿ ಇಷ್ಟೆಲ್ಲ ಆಗಿದ್ದು, ಎಲ್ಲದರ ಪರಿಣಾಮ ಇದು. ಇದರೊಂದಿಗೆ ಇವತ್ತಿನ ನ್ಯೂಸ್ ಅವರ್ ಮುಗಿಸ್ತಾ ಇದ್ದೀನಿ. ನೇರ ದಿಟ್ಟ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಏಷ್ಯಾನೆಟ್ ಸುವರ್ಣ ನ್ಯೂಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.